ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಬಹುಶಃ ನಮ್ಮಲ್ಲಿ ಅನೇಕರಿಗೆ ಈ ವಿಷಯ ಗೊತ್ತಿಲ್ಲದಿರಬಹುದು. ಇಂದು 90%ಕ್ಕೂ ಹೆಚ್ಚು ಯುವಕರು ಹಾಗೂ 50%ಕ್ಕೂ ಹೆಚ್ಚು ಯುವತಿಯರು ಒಂದು ದುಶ್ಚಕ್ರದಲ್ಲಿ ಸಿಲುಕಿದ್ದಾರೆ. ಇದು ನಿಮ್ಮನ್ನ ಡ್ರಗ್ ಅಡಿಕ್ಷನ್ನಷ್ಟೇ ಅಪಾಯಕಾರಿ ಸ್ಥಿತಿಗೆ ತಳ್ಳಬಲ್ಲ ಒಂದು ಭೀಕರ ಚಕ್ರ. ಹೌದು, ಪಾರ್ನ್ ಅಥವಾ ಮ್ಯಾಸ್ಟರ್ಬೇಷನ್. ಇದು ನಶೆ ಪದಾರ್ಥಕ್ಕಿಂತಲೂ ಹೆಚ್ಚು ಅಪಾಯಕಾರಿ. ಯಾಕಂದ್ರೆ ಇದು ನಿಮ್ಮ ಅಮೂಲ್ಯವಾದ ಸಮಯ, ಶಕ್ತಿ ಮತ್ತು ಮಾನಸಿಕ ಸ್ಥೈರ್ಯವನ್ನ ಸಂಪೂರ್ಣವಾಗಿ ಹಾಳು ಮಾಡಬಲ್ಲದು. ನಿಮ್ಮ ಬದುಕಿನ ಪ್ರಮುಖ ಅಂಶಗಳನ್ನ ಇದು ನಿಧಾನವಾಗಿ ಕಬಳಿಸಬಲ್ಲದು. ಆದರೆ ಇಂದಿನ ಸಂಚಿಕೆಯಲ್ಲಿ ಈ ದುಶ್ಚಕ್ರದಿಂದ ಸಂಪೂರ್ಣವಾಗಿ ಹೊರಬರುವ ಒಂದು ಪರಿಹಾರವನ್ನ ತೋರಿಸಿಕೊಡ್ತಾ ಇದ್ದೇವೆ. ಸ್ನೇಹಿತರೆ, ಈ ಪ್ರಪಂಚದಲ್ಲಿ 2 ರೀತಿಯ ವ್ಯಕ್ತಿಗಳಿದ್ದಾರೆ. ಒಬ್ಬ ವ್ಯಕ್ತಿ ಅನಾರೋಗ್ಯದಿಂದ ಬಳಲುತ್ತಿದ್ದರೂ ಆ ಸಮಸ್ಯೆಯನ್ನ ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಇನ್ನೊಬ್ಬ ವ್ಯಕ್ತಿ ಅದೇ ಸಮಸ್ಯೆಯನ್ನ ಎದುರಿಸುತ್ತಿದ್ದರೂ ಇದು ನನ್ನ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದು ಅರಿತುಕೊಳ್ಳುತ್ತಾನೆ. ಸಮಸ್ಯೆಯನ್ನ ಅರ್ಥ ಮಾಡಿಕೊಳ್ಳುವುದು ಹಾಗೂ ಅದನ್ನ ಒಪ್ಪಿಕೊಳ್ಳುವುದು ಬದಲಾವಣೆಯ ಮೊದಲ ಹೆಜ್ಜೆ. ಇದು ನಿಮಗೆ ಸರಿಯಾದ ದಿಕ್ಕಿನಲ್ಲಿ ಸಾಗಲು ಧೈರ್ಯ ತುಂಬುತ್ತದೆ ಮತ್ತು ಮುಂದಿನ ಹೆಜ್ಜೆ ಇಡಲು ಪ್ರೇರೇಪಿಸುತ್ತದೆ. ಸ್ನೇಹಿತರೆ, ಪಾರ್ನ್ ಅಥವಾ ಮ್ಯಾಸ್ಟರ್ಬೇಷನ್ ಚಕ್ರದಲ್ಲಿ ಸಿಲುಕಿದವರಿಗೆ ಇದರ ನೈಜ ಪರಿಣಾಮಗಳ ಅರಿವೇ ಇರೋದಿಲ್ಲ. ಸಮಸ್ಯೆಯನ್ನ ಕೇವಲ ವೈಯಕ್ತಿಕ ಆಯ್ಕೆ ಅಥವಾ ಇಷ್ಟ ಅನಿಷ್ಟ ಎಂದು ಪರಿಗಣಿಸುವುದಕ್ಕಿಂತ ಹೆಚ್ಚಾಗಿ ಅದನ್ನ ಒಂದು ಗಂಭೀರವಾದ ವ್ಯಸನ ಎಂದು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಅಧ್ಯಯನಗಳ ಪ್ರಕಾರ ಈ ಕ್ರಿಯೆಯಿಂದ ನಮ್ಮ ಮೆದುಳಿನ ಗ್ರೇ ಮ್ಯಾಟರ್ ಮೇಲೆ ತೀವ್ರವಾದ ಪರಿಣಾಮ ಉಂಟಾಗುತ್ತದೆ. ಇದು ಕೇಳಲು ಸಣ್ಣ ವಿಷಯವೆಂದು ಅನಿಸಿದರೂ ಇದರ ಪರಿಣಾಮಗಳು ಭೀಕರವಾಗಿದೆ. ಈ ಕ್ರಿಯೆಯ ಪ್ರಭಾವದಿಂದಾಗಿ ಸುತ್ತಲಿನ ಮಹಿಳೆಯರನ್ನ ಅಥವಾ ತಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ಕೇವಲ ಒಂದು ವಸ್ತುವಿನಂತೆ ನೋಡಲು ಪ್ರಾರಂಭವಾಗುತ್ತದೆ. ಈ ರೀತಿಯ ಯೋಚನೆ ಮಾನವೀಯತೆಯನ್ನೇ ಹಾಳು ಮಾಡುತ್ತದೆ. ಸ್ನೇಹಿತರೆ, ಇಂದಿನ ಸಂಚಿಕೆ ಪ್ರಮುಖವಾಗಿ ಪಾರ್ನ್ ಅಥವಾ ಮ್ಯಾಸ್ಟರ್ಬೇಷನ್ ಚಕ್ರದಲ್ಲಿ ಸಿಲುಕಿದವರಿಗೆ ಆದರೂ ಇದರ ವಿಷಯ ಎಲ್ಲರಿಗೂ ಸಂಬಂಧಿಸಿದೆ. ನೀವು ಶಾಲೆಯಲ್ಲಿ, ಕಾಲೇಜಿನಲ್ಲಿ ಅಥವಾ ಕೆಲಸದಲ್ಲಿರಬಹುದು. ಬೆಳಗ್ಗೆಯಿಂದ ಓಡಾಟ, ಪಾಠ, ಪ್ರವಚನ, ಅಸೈನ್ಮೆಂಟ್ ಮತ್ತು ದೈನಂದಿನ ಜಂಜಾಟಗಳಿಂದ ದೇಹ ದಣಿದಿರುತ್ತದೆ. ಆದರೆ ದಿನದ ಕೊನೆಯಲ್ಲಿ ದೇಹವು ವಿಶ್ರಾಂತಿಗೆ ಹಂಬಲಿಸುವಾಗ ಒಂದು ಅಜ್ಞಾತ ಆಸಕ್ತಿ ನಮ್ಮೊಳಗೆ ಆವರಿಸಲು ಪ್ರಯತ್ನಿಸುತ್ತದೆ. ಆ ಆಸಕ್ತಿ ನಮ್ಮ ಮೇಲೆ ಸಂಪೂರ್ಣವಾಗಿ ಹಿಡಿತ ಸಾಧಿಸುವ ಮೊದಲು ನಾವು ಅದನ್ನ ನಿಯಂತ್ರಿಸುವುದು ಅವಶ್ಯಕ. ಅದುವೇ ನಮ್ಮ ಮುಂದಿನ ಹೆಜ್ಜೆ. ನಾವು ಅದನ್ನ ನಿಗ್ರಹಿಸಲು ಪ್ರಯತ್ನಿಸುತ್ತೇವೆ, ಆದರೆ ಒಂದು ಕ್ಷಣ ದುರ್ಬಲರಾಗಿ ಇನ್ಸ್ಟಾಗ್ರಾಮ್ ತೆರೆದು ಬಿಡುತ್ತೇವೆ. ಅಲ್ಲಿ ಕಣ್ಣಿಗೆ ಬೀಳುವ ಯಾವುದೋ ಒಂದು ಚಿತ್ರ ಅಥವಾ ರೀಲ್ ನಮ್ಮಲ್ಲಿನ ಕಡು ಬಯಕೆಯನ್ನ 10 ಪಟ್ಟು ಹೆಚ್ಚಿಸುತ್ತದೆ. ಆ ಕ್ಷಣದಲ್ಲಿ ನಾವು ಅರಿಯದಂತೆಯೇ ಗೂಗಲ್ ಕ್ರೋಮ್ ಅಥವಾ ಇನ್ಯಾವುದೋ ಬ್ರೌಸರ್ ತೆರೆಯುತ್ತೇವೆ. ನಮ್ಮ ಹತೋಟಿಯನ್ನ ಸಂಪೂರ್ಣವಾಗಿ ಕಳೆದುಕೊಂಡು ಆ ಕಡು ಬಯಕೆಯನ್ನ ಪೂರೈಸಲು ತಡಕಾಡುತ್ತೇವೆ. ಸ್ನೇಹಿತರೆ, ಕಡು ಬಯಕೆಗಳನ್ನ ಪೂರೈಸಿದ ನಂತರ ಒಂದು ಆಳವಾದ ಪಶ್ಚಾತ್ತಾಪ ನಿಮ್ಮನ್ನ ಕಾಡುತ್ತದೆ. ನಾನೇನ್ ಮಾಡಿದೆ ಎಂಬ ಒಂದು ಪ್ರಶ್ನೆ ಮನಸ್ಸನ್ನ ಚುಚ್ಚುತ್ತದೆ. ಆದರೆ ನಿಮ್ಮ ಮೆದುಳು ಮತ್ತು ದೇಹ ಸಂಪೂರ್ಣವಾಗಿ ನಿಯಂತ್ರಣ ಕಳೆದುಕೊಂಡಿರುತ್ತವೆ. ಆಟೋ ಪೈಲಟ್ ಮೋಡ್ನಲ್ಲಿ ಸಾಗಿರುತ್ತವೆ. ಆ ಕ್ಷಣದಲ್ಲಿ ಎಲ್ಲ ನೋವು ಹಾಗೂ ಒತ್ತಡ ತಾತ್ಕಾಲಿಕವಾಗಿ ಮಾಯವಾದಂತೆ ಅನಿಸಿದರು ಅದರ ಬೆನ್ನಲ್ಲೇ ಮತ್ತೆ ಅದೇ ತಪ್ಪು ಮಾಡಿದೆನಲ್ಲ ಎಂಬ ತೀವ್ರ ಪಶ್ಚಾತ್ತಾಪ ನಿಮ್ಮನ್ನ ಕಾಡುತ್ತದೆ. ಆದರೆ ಪಶ್ಚಾತ್ತಾಪ ಪಡುವುದು ಒಂದು ಒಳ್ಳೆಯ ಸಂಗತಿ, ಯಾಕಂದ್ರೆ ಅದು ತಪ್ಪಿನ ಹಾದಿಯ ಅರಿವನ್ನ ತೋರಿಸುತ್ತದೆ. ಆದರೆ ಇದು ಇಲ್ಲಿಗೆ ನಿಲ್ಲುವುದಿಲ್ಲ. ಇಲ್ಲಿಯೇ ನಿಜವಾದ ಸಮಸ್ಯೆ ಪ್ರಾರಂಭವಾಗುವುದು. ಇದು ಒಂದು ಅಂತ್ಯವಿಲ್ಲದ ಚಕ್ರವಾಗಿ ಆವರಿಸಿಕೊಳ್ಳುತ್ತದೆ. ಕಡುಬಯಕೆ ನಿಗ್ರಹದ ಪ್ರಯತ್ನ, ತಾತ್ಕಾಲಿಕ ಸುಖ, ಪಶ್ಚಾತ್ತಾಪ, ಮತ್ತೆ ಪ್ರತಿಜ್ಞೆ, ಮತ್ತೆ ತಪ್ಪು, ಮತ್ತೆ ನೋವು, ಹೀಗೆ ಒಂದು ಸುತ್ತು ಮುಗಿಯುತ್ತಿದ್ದಂತೆ ಇನ್ನೊಂದು ಸುತ್ತು ಪ್ರಾರಂಭವಾಗಿರುತ್ತದೆ. ಈ ಅಂತ್ಯವಿಲ್ಲದ ಚಕ್ರದಲ್ಲಿ ನೀವು ಸಿಲುಕಿಕೊಳ್ಳುತ್ತೀರಿ. ಇದು ಕೇವಲ ದಿನಕ್ಕೊಂದು, ವಾರಕ್ಕೊಂದು ಚಕ್ರವಲ್ಲ. ಇದು ನಿತ್ಯ ನಡೆಯುವ ಒಂದು ದುಶ್ಚಕ್ರ. ನಿನ್ನೆ ಆಯ್ತು, ಇವತ್ತು ಆಯ್ತು, ನಾಳೆ ಮತ್ತೆ ಎಂದು ನೀವು ಮತ್ತೆ ಅದೇ ಹಾದಿಯಲ್ಲಿ ಸಾಗಿರುತ್ತೀರಿ. 2 ದಿನ ದೂರವಿದ್ದರೂ 3ನೇ ದಿನ ಮತ್ತೆ ಅದೇ ಹಾದಿಗೆ ಮರಳುತ್ತೀರಿ. ಆದರೆ ಇಲ್ಲಿ ನಿಜವಾದ ಭಯಾನಕತೆ ಏನಂದ್ರೆ, ಒಂದು ಹಂತದಲ್ಲಿ ಪಶ್ಚಾತ್ತಾಪ ಪಡುವುದನ್ನೇ ನಿಲ್ಲಿಸಿ ಬಿಡುತ್ತೇವೆ. ನಮ್ಮ ಮನಸ್ಸು ಇದು ತಪ್ಪು ಎಂಬ ಭಾವನೆಯನ್ನ ಕಳೆದುಕೊಳ್ಳುತ್ತದೆ. ಆ ಕ್ಷಣದಲ್ಲಿ ನಾವು ಸಂಪೂರ್ಣವಾಗಿ ಪಾರ್ನ್ ಅಡಿಕ್ಟ್ ಅಥವಾ ಮ್ಯಾಸ್ಟರ್ಬೇಷನ್ ಅಡಿಕ್ಟ್ ಆಗುತ್ತೇವೆ. ಆಗ ನಮ್ಮ ದಾರಿ ಮತ್ತಷ್ಟು ಬದಲಾಗುತ್ತದೆ. ನಮ್ಮ ತಪ್ಪಿನ ಅರಿವು ಕಡಿಮೆಯಾಗುತ್ತಾ ಹೋಗುತ್ತದೆ. ಜೊತೆಗೆ ಮ್ಯಾಸ್ಟರ್ಬೇಷನ್ ನಿಂದ ಯಾವ ಹಾನಿಯೂ ಇಲ್ಲ ಅಥವಾ ಇದು ದೈಹಿಕ ಶಕ್ತಿಯ ನಿಯಮಿತ ಹೊರಹರಿವು ಮಾತ್ರ.
ಅನ್ನುವ ಭಾವನೆ ನಮ್ಮಲ್ಲಿ ಬರಲಾರಂಭಿಸುತ್ತದೆ. ಅಷ್ಟೇ ಅಲ್ಲದೆ ಗೂಗಲ್ ತೆಗೆದು ಮ್ಯಾಸ್ಟರ್ಬೇಷನ್ನ ಲಾಭಗಳು ಏನೇನು ಅನ್ನೋದರ ಹಿಂದೆ ತಡಕಾಡುತ್ತೇವೆ. ಯಾವುದೋ ವೈದ್ಯರು ಅಥವಾ ಯೂಟ್ಯೂಬರ್ ಇದು ಸಾಮಾನ್ಯ ಎಂದು ಹೇಳಿರುವುದನ್ನ ನಂಬಲು ಪ್ರಾರಂಭಿಸುತ್ತೇವೆ. ಆದರೆ ಸ್ನೇಹಿತರೆ, ನಮಗೆ ಚೆನ್ನಾಗಿಯೇ ಗೊತ್ತು, ಗೂಗಲ್ ಅಥವಾ ಯೂಟ್ಯೂಬ್ನಲ್ಲಿ ಯಾವುದೇ ವಿಷಯಕ್ಕೆ ಲಾಭ ನಷ್ಟ ಎರಡರ ಬಗೆಗೂ ಮಾಹಿತಿ ಸಿಗುತ್ತದೆ. ನಾವು ಏನನ್ನ ನೋಡಲು ಬಯಸುತ್ತೇವೋ ಅದಕ್ಕೆ ಬೆಂಬಲ ನೀಡುವ ವಿಡಿಯೋಗಳು ನಮ್ಮ ಮುಂದೆ ಬರುತ್ತವೆ. ಈಗ ನಮ್ಮ ಮನಸ್ಸು ಮತ್ತಷ್ಟು ದೃಢವಾಗಿ ಈ ಎಡಿಕ್ಷನ್ನಿಂದ ಯಾವ ತೊಂದರೆಯೂ ಇಲ್ಲ, ಇದು ಸಾಮಾನ್ಯ ಅನ್ನೋದನ್ನೇ ನಂಬಿಬಿಡುತ್ತದೆ. ಆದರೆ ಇಲ್ಲಿ ತಪ್ಪು ನಿಜವಾಗಿಯೂ ನಮ್ಮದಲ್ಲ. ತಪ್ಪು ಇರುವುದು ನಿಮ್ಮ ಮೆದುಳಿನ ಜೈವಿಕ ಕ್ರಿಯೆಯಲ್ಲಿ. ಆ ಕ್ಷಣದಲ್ಲಿ ನಮ್ಮ ಮೆದುಳು ಡೋಪಮೈನ್ ಎಂಬ ರಾಸಾಯನಿಕವನ್ನ ಅತಿಯಾದ ಪ್ರಮಾಣದಲ್ಲಿ ಬಿಡುಗಡೆ ಮಾಡುತ್ತದೆ. ಈ ಡೋಪಮಿನ್ನ ಪ್ರವಾಹ ಎಷ್ಟು ತೀವ್ರವಾಗಿರುತ್ತದೆ ಎಂದರೆ ನಾವು ಓದುವುದು, ಆಟವಾಡುವುದು, ಸ್ನೇಹಿತರ ಜೊತೆ ಇರುವುದು ಅಥವಾ ಸಂಗೀತ ಕೇಳುವುದು ಹೀಗೆ ಯಾವುದೇ ಬೇರೆ ಚಟುವಟಿಕೆಯಿಂದ ಸಂತೋಷವನ್ನ ಪಡೆಯಲು ಸಾಧ್ಯವಿಲ್ಲ. ಈ ಒಂದು ಕ್ರಿಯೆಯಿಂದ ಸಿಗುವ ಸಂತೋಷ ಈ ಜೀವನದಲ್ಲಿ ಬೇರೆ ಯಾವುದರಲ್ಲೂ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಮ್ಮನ್ನ ನಂಬಿಸಿ ಬಿಡುತ್ತೆ. ಇದಕ್ಕಿಂತ ಆಘಾತಕಾರಿ ವಿಷಯವೆಂದರೆ ಡ್ರಗ್ ಅಡಿಕ್ಟ್ಗಳು ಹಾಗೂ ಗ್ಯಾಂಬ್ಲಿಂಗ್ ಅಡಿಕ್ಟ್ಗಳ ಮೆದುಳಿನಲ್ಲೂ ಇದೇ ರೀತಿಯ ಡೋಪಮೈನ್ ಪ್ರಕ್ರಿಯೆ ನಡೆಯುತ್ತದೆ. ಸ್ನೇಹಿತರೆ, ಪ್ರಾರಂಭದಲ್ಲಿ ಇದು ಒಂದು ಸಣ್ಣ ಹವ್ಯಾಸದಂತೆ ಕಾಣಬಹುದು, ಆದರೆ ನಿಧಾನವಾಗಿ ಇದು ನಮ್ಮ ಜೀವನದ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸುತ್ತದೆ. ನೀವು ಕ್ಲಾಸ್ನಲ್ಲಿ ಕುಳಿತಾಗಲೂ ಅಥವಾ ಓದುತ್ತಿರುವಾಗಲೂ ನಿಮ್ಮ ಮನಸ್ಸು ಆ ದೃಶ್ಯಗಳು ಹಾಗೂ ಆ ಸುಖದ ಮೋಡಿನಲ್ಲಿ ಮುಳುಗಿರುತ್ತದೆ. ಅಷ್ಟೇ ಅಲ್ಲದೆ ನಿಮ್ಮ ವಿರುದ್ಧ ಲಿಂಗದವರನ್ನ ನೋಡಿದಾಗಲೂ ಅವರನ್ನ ವ್ಯಕ್ತಿಗಳಾಗಿ ನೋಡದೆ ಅವರು ಸಂತೋಷದ ಒಂದು ಸಾಧನವಾಗಿ ನೋಡಲು ಪ್ರಾರಂಭಿಸುತ್ತೀರಿ. ಆದರೂ ಕೆಲವೊಮ್ಮೆ ಇದು ಸಾಮಾನ್ಯವೆಂದು ಅನಿಸಬಹುದು. ಎಲ್ಲರೂ ಮ್ಯಾಸ್ಟರ್ಬೇಟ್ ಮಾಡ್ತಾರೆ ಅಥವಾ ಎಲ್ಲರ ಜೀವನದಲ್ಲೂ ಇದು ಸಾಮಾನ್ಯ ಅಂದುಕೊಳ್ಳಬಹುದು. ಆದರೆ ಕೆಲವರಿಗೆ ಇದು ತೀವ್ರತರವಾದ ನರಕವನ್ನ ತೋರಿಸಿಕೊಡುತ್ತದೆ. ಇಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯ ಮೆದುಳಿನ ಸ್ಕ್ಯಾನ್, ಅದರ ಪಕ್ಕದಲ್ಲಿ ಒಬ್ಬ ಮಾದಕ ವ್ಯಸನಿಯ ಮೆದುಳಿನ ಸ್ಕ್ಯಾನ್ ಇದೆ. ಈ ಎರಡೂ ಚಿತ್ರಗಳನ್ನ ಹೋಲಿಸಿ ನೋಡಿ, ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ. ಈ ವ್ಯಕ್ತಿಯ ಮೆದುಳು ಡ್ರಗ್ ಅಡಿಕ್ಟ್ನಷ್ಟೇ ಹೋಲಿಕೆಯಾಗುತ್ತಿರುವುದು ಯಾಕೆ? ಉತ್ತರ ಸ್ಪಷ್ಟ, ಡೋಪಮೈನ್. ಸಂತೋಷದ ಹೆಸರಿನಲ್ಲಿ ನಿಮ್ಮ ಮೆದುಳನ್ನ ಸಂಪೂರ್ಣವಾಗಿ ಬದಲಾಯಿಸುತ್ತಿರುವ ಅದೇ ಜೈವಿಕ ಲೂಪ್ ಇದು. ಇದು ಒಂದು ಡ್ರಗ್ ಅಡಿಕ್ಟ್ನ ಮೆದುಳು ಮತ್ತು ಅದರ ಪಕ್ಕದಲ್ಲೇ ಒಂದು ಪಾರ್ನ್ ಅಡಿಕ್ಟ್ನ ಮೆದುಳು. ಈ ಎರಡರ ನಡುವೆ ನೀವು ತಕ್ಷಣ ಯಾವುದೇ ವ್ಯತ್ಯಾಸವನ್ನ ಗುರುತಿಸಲಾರಿರಿ. ಆದರೆ ಈ ಫೋಟೋ ನಿಮ್ಮನ್ನ ಬೆಚ್ಚಿ ಬೀಳಿಸಬಹುದು. ಯಾಕಂದ್ರೆ ಇದು ಕೇವಲ ಊಹೆಯಲ್ಲ, ಇದು 80,000 ಜನರ ಮೇಲೆ ನಡೆಸಿದ ಒಂದು ಬೃಹತ್ ಅಧ್ಯಯನದ ಫಲಿತಾಂಶವಾಗಿದೆ. ಈ ಸಂಶೋಧನೆಯ ಅತ್ಯಂತ ಆಘಾತಕಾರಿ ಸತ್ಯವೇನೆಂದರೆ ಒಬ್ಬ ಪಾರ್ನ್ ಅಡಿಕ್ಟ್ನ ಮೆದುಳು ಡ್ರಗ್ ಅಡಿಕ್ಟ್ನ ಮೆದುಳಿಗಿಂತ ಹೆಚ್ಚು ಹಾನಿಗೊಳಗಾಗಿರುತ್ತದೆ. ಈ ಅಂಕಿಅಂಶಗಳು, ಈ ಚಿತ್ರಗಳು ಹಾಗೂ ಈ ವಿಜ್ಞಾನವು ನಮ್ಮೊಳಗಿನ ನಿರುತ್ಸಾಹವನ್ನ ಎಚ್ಚರಿಸುತ್ತದೆ. ಸ್ನೇಹಿತರೆ, ಈ ಚಕ್ರದಿಂದ ಹೊರಬರುವುದು ನಿಜಕ್ಕೂ ಸಾಧ್ಯವೇ ಅನ್ನುವ ಪ್ರಶ್ನೆಗೆ ಉತ್ತರ ಖಂಡಿತ ಸಾಧ್ಯ. ಆದರೆ ಇದಕ್ಕೆ ಬೇಕಾಗಿರೋದು ಪ್ರಾಮಾಣಿಕ ಪ್ರಯತ್ನ, ಕಟ್ಟುನಿಟ್ಟಾದ ಶಿಸ್ತು ಹಾಗೂ ಬದಲಾಗಬೇಕೆಂಬ ನಿಜವಾದ ಇಚ್ಛೆ. ಈ ಸರಳ ಹಂತಗಳನ್ನ ನಿಷ್ಠೆಯಿಂದ ಪಾಲಿಸಿದರೆ ಪಾರ್ನ್ ಅಥವಾ ಮ್ಯಾಸ್ಟರ್ಬೇಷನ್ ಅನ್ನುವ ನಶೆಯಿಂದ ಹೊರಬರಲು ಸಾಧ್ಯ. ಹಂತ 1, ಪ್ರಚೋದನೆಗಳನ್ನ ಗುರುತಿಸಿ ಹಾಗೂ ತಪ್ಪಿಸಿ. ಸ್ನೇಹಿತರೆ, ಮೊದಲು ಈ ಚಕ್ರಕ್ಕೆ ತಳ್ಳುತ್ತಿರುವ ಯಾವ ಸಂದರ್ಭಗಳಲ್ಲಿ ಕಡುಬಯಕೆಗಳು ಹೆಚ್ಚಾಗುತ್ತವೆ, ಯಾವ ಸಮಯದಲ್ಲಿ ನಿಯಂತ್ರಣ ತಪ್ಪಿ ಹೋಗುತ್ತದೆ. ಕೆಲವು ಸಂದರ್ಭಗಳು ಪ್ರಚೋದನೆಗೆ ಕಾರಣವಾಗಬಹುದು. ಉದಾಹರಣೆಗೆ, ನೀವು ಒಂಟಿಯಾಗಿರುವಾಗ, ಒತ್ತಡದಲ್ಲಿ ಇರುವಾಗ, ಬೇಸರವಾದಾಗ, ರಾತ್ರಿ ತಡವಾಗಿ ಮಲಗುವಾಗ, ಸ್ಮಾರ್ಟ್ಫೋನ್ ಅನ್ನ ಅತಿಯಾಗಿ ಬಳಸುವಾಗ, ನಾನು ಬೋರ್ ಆದಾಗ ಹೀಗೆ ಮಾಡ್ತೇನೆ ಎಂದು ಭಾಸವಾದರೆ ಇದು ನಿಮ್ಮ ಪ್ರಚೋದನೆ. ಹಾಗಾದರೆ ನೀವು ನಿಮ್ಮನ್ನ ಈ ಪ್ರಶ್ನೆ ಕೇಳಿಕೊಳ್ಳಬೇಕು, ನಾನು ಬೇಸರವಾಗದಂತೆ ನನ್ನ ದಿನಚರಿಯನ್ನ ಹೇಗೆ ರೂಪಿಸಿಕೊಳ್ಳಬಹುದು? ಕೈಯಲ್ಲಿ ಕೆಲಸವಿಲ್ಲದ ಸಮಯವು ನಮ್ಮನ್ನ ದುರ್ಬಲಗೊಳಿಸುತ್ತದೆ. ನಾವು ನಿಮ್ಮ ಸಮಯವನ್ನ ಸದುಪಯೋಗ ಪಡಿಸಿಕೊಳ್ಳದಿದ್ದರೆ ಅದು ನಿಮ್ಮ ಮೆದುಳಿನಲ್ಲಿ ಕೆಟ್ಟ ಆಲೋಚನೆಗಳಿಗೆ ಅವಕಾಶ ಮಾಡಿಕೊಡುತ್ತೆ. ಹಂತ 2, ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ನಮ್ಮ ಕೈ ಮತ್ತು ಕಾಲುಗಳು ಚಟುವಟಿಕೆಯಲ್ಲಿ ತೊಡಗಿದ್ದರೆ ಮನಸ್ಸು ಕೆಟ್ಟ ದಾರಿಯಲ್ಲಿ ಹೋಗುವುದು ಕಡಿಮೆ. ಆದ್ದರಿಂದ ಸದಾ ಏನಾದರೂ ಮಾಡುತ್ತಿರಬೇಕು. ಸ್ನೇಹಿತರೆ, ಕರೆ ಮಾಡುವುದು, ವಿಡಿಯೋ ಗೇಮ್ ಆಡುವುದು ಮೊದಲಾದ ನಿಮಗೆ ಇಷ್ಟವಾದ ಯಾವುದೇ ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಒಂಟಿತನದಿಂದ ಈ ಸಮಸ್ಯೆಗೆ ಬಲಿಯಾಗುತ್ತಿದ್ದರೆ ಕುಟುಂಬದವರ ಜೊತೆ ಕುಳಿತು ಮಾತನಾಡಬೇಕು. ಮಾನವ ಸಂಪರ್ಕವು ಒತ್ತಡ ಹಾಗೂ ಕಡು ಬಯಕೆಗಳನ್ನು ಕಡಿಮೆ ಮಾಡುವ ಅತ್ಯಂತ ಪರಿಣಾಮಕಾರಿ ಔಷಧಿಯಾಗಿದೆ. ಹಂತ 3, ಸಾಮಾಜಿಕ ಮಾಧ್ಯಮಗಳನ್ನು ಫಿಲ್ಟರ್ ಮಾಡಿ.
ಇಲ್ಲಿ ಮುಖ್ಯ ಶತ್ರು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಮೊದಲಾದವು. ನೀವು ನಿಮ್ಮ ಫೀಡ್ ಅನ್ನ ಮರು ಹೊಂದಿಸಿ ಆದರೂ ಅದು ನಿಮ್ಮ ಹೆಚ್ಚಿನ ಚಟುವಟಿಕೆಗಳನ್ನ ಆಧರಿಸಿ ಮತ್ತೆ ಅದೇ ರೀತಿಯ ವಿಷಯಗಳನ್ನ ತೋರಿಸಲು ಪ್ರಾರಂಭಿಸುತ್ತದೆ. ಅದಕ್ಕಾಗಿ ಹೊಸ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಖಾತೆಗಳನ್ನ ಪ್ರಾರಂಭಿಸಿ. ನಿಮ್ಮ ಹಳೆಯ ಖಾತೆಯಲ್ಲಿನ ಚಟುವಟಿಕೆಗಳನ್ನ ಟ್ರ್ಯಾಕ್ ಮಾಡೋದ್ರಿಂದ ಹೊಸ ಖಾತೆ ತೆರೆಯುವುದು ಉತ್ತಮ ಆಯ್ಕೆ. ಅಥವಾ ಸ್ವಲ್ಪ ಸಮಯದ ಮಟ್ಟಿಗೆ ಲಾಗೌಟ್ ಮಾಡಿ. ಈ ಡಿಜಿಟಲ್ ಉಪವಾಸ ನಿಮ್ಮ ಮೆದುಳಿಗೆ ಹೊಸ ರೀತಿಯ ಶಾಂತಿಯನ್ನ ನೀಡುತ್ತದೆ. ಹಂತ 4, ನಿಮ್ಮ ಡಿಜಿಟಲ್ ಸಂಪರ್ಕಗಳನ್ನು ಶುದ್ಧೀಕರಿಸಿ. ಎಲ್ಲ ಸ್ನೇಹಿತರು ಒಳ್ಳೆಯವರಾಗಿರಬಹುದು, ಆದರೆ ನಿಮ್ಮ ಮೆದುಳಿಗೆ ಹಾನಿಕಾರಕ ವಿಷಯಗಳನ್ನು ಹರಡುತ್ತಿರುವವರು ಅವರಲ್ಲಿಯೂ ಇರಬಹುದು. ಇದನ್ನ ಪರಿಹರಿಸಲು ಒಂದು ಸರಳವಾದ ಕೆಲಸವನ್ನ ಪ್ರಾರಂಭಿಸುವುದು ಮುಖ್ಯ. ಅದೇನೆಂದರೆ ಮೆದುಳಿಗೆ ಹಾನಿಕಾರಕ ವಿಷಯಗಳನ್ನ ಹರಡುತ್ತಿರುವವರನ್ನ ಗುರುತಿಸಿ ಬ್ಲಾಕ್ ಮಾಡಿ. ರೀಲ್ಸ್ ಸ್ಕ್ರಾಲ್ ಮಾಡುವ ಬದಲು ನಿಮ್ಮ ಇನ್ಸ್ಟಾಗ್ರಾಂನಲ್ಲಿ ಮೇಲಿನ ಬಲಭಾಗದಲ್ಲಿರುವ ಫಾಲೋವಿಂಗ್ ಆಯ್ಕೆಯನ್ನ ಕ್ಲಿಕ್ ಮಾಡಿ. ಇದರಿಂದ ನೀವು ಫಾಲೋ ಮಾಡಿದವರ ಕಾಂಟೆಂಟ್ ಮಾತ್ರ ನಿಮಗೆ ಕಾಣಿಸುತ್ತೆ. ಇದು ನಿಮ್ಮ ಮನಸ್ಸನ್ನ ಶುದ್ಧವಾಗಿ ಇಡಲು ಸಹಾಯ ಮಾಡುತ್ತದೆ. ಇದಕ್ಕಿಂತ ಮುಖ್ಯವಾಗಿ ಯಾರು ನಿಮಗೆ ನಿಜವಾದ ಸ್ಫೂರ್ತಿ ನೀಡುತ್ತಾರೆ ಮತ್ತು ನಿಮ್ಮ ಜೀವನಕ್ಕೆ ಮೌಲ್ಯವನ್ನ ತರುತ್ತಾರೋ ಅಂತವರನ್ನ ಮಾತ್ರ ಫಾಲೋ ಮಾಡಿ. ಆದರೆ ಯಾರು ನಿಮ್ಮನ್ನ ಮ್ಯಾಸ್ಟರ್ಬೇಷನ್ ಅಥವಾ ಪಾರ್ನ್ ಕಡೆಗೆ ಸೆಳೆಯುವಂತ ವಿಷಯಗಳನ್ನ ಪೋಸ್ಟ್ ಮಾಡ್ತಾರೋ ಅಂತವರನ್ನ ತಕ್ಷಣವೇ ಅನ್ಫಾಲೋ ಮಾಡಿ. ನಿಮ್ಮ ಫೀಡ್ ವಿಷಯುಕ್ತವಾಗಿರಲಿ. ಹಂತ 5, ಹಳೆಯ ಹವ್ಯಾಸವನ್ನ ಉತ್ಪಾದಕ ಚಟುವಟಿಕೆಯೊಂದಿಗೆ ಬದಲಾಯಿಸಿ. ಸ್ನೇಹಿತರೆ, ಒಂದು ಸರಳವಾದ ತರ್ಕವನ್ನ ಅರ್ಥ ಮಾಡಿಕೊಳ್ಳಿ. ಮ್ಯಾಸ್ಟರ್ಬೇಷನ್ ಅಥವಾ ಪಾರ್ನ್ ವೀಕ್ಷಿಸುವಾಗ ನಮ್ಮ ದೇಹದಲ್ಲಿ ಡೋಪಮೈನ್ ಮತ್ತು ಆಕ್ಸಿಟೋಸಿನ್ ನಂತಹ ಹಾರ್ಮೋನ್ಗಳು ಬಿಡುಗಡೆಯಾಗಿ ತಾತ್ಕಾಲಿಕ ಸಂತೋಷ ನೀಡುತ್ತವೆ. ಆದರೆ ನೀವು ಅದೇ ಹಾರ್ಮೋನ್ಗಳು ಹಾಗೂ ಸಂತೋಷವನ್ನ ಸರಿಯಾದ ಮಾರ್ಗಗಳ ಮೂಲಕವೂ ಪಡೆಯಬಹುದು. ಉದಾಹರಣೆಗೆ, ಪುಸ್ತಕ ಓದುವುದು. ರಾತ್ರಿ ಸಮಯದಲ್ಲಿ ಓದುವುದು ನಿಮ್ಮ ಮನಸ್ಸನ್ನ ಬೇರೆಡೆಗೆ ಕೇಂದ್ರೀಕರಿಸುತ್ತದೆ. ಇದರಿಂದ ಬೇಗನೆ ನಿದ್ರೆಗೆ ಜಾರಬಹುದು. ಪಾರ್ನ್ ವ್ಯಸನದಿಂದ ಹೊರಬರಲು ಮತ್ತೊಂದು ಅತ್ಯುತ್ತಮ ಮಾರ್ಗವೆಂದರೆ ಬೆಳಗ್ಗೆ ವ್ಯಾಯಾಮ ಮಾಡುವುದು. ಇದು ವೈಜ್ಞಾನಿಕವಾಗಿ ಸಾಬೀತಾದ ವಿಧಾನವೂ ಹೌದು. ಇದರಿಂದ ದೇಹದ ಶಕ್ತಿಯಲ್ಲಿ ಬದಲಾವಣೆ ಕಾಣಲು ಸಾಧ್ಯ. ಜೊತೆಗೆ ಇದರಿಂದ ಮನಸ್ಸಿನಲ್ಲಿ ಹೊಸ ಹುರುಪು ಮೂಡುತ್ತದೆ. ಹಂತ 6, ನಿಮ್ಮ ಮೆದುಳನ್ನ ಪುನಃ ನಿರ್ಮಿಸಿಕೊಳ್ಳಿ. ಉತ್ತಮವಾದ ವ್ಯಾಯಾಮ ಮಾಡಿದಾಗ ನಿಮ್ಮ ದೇಹದಲ್ಲಿ ಡೋಪಮಿನ್ ಮತ್ತು ಆಕ್ಸಿಟೋಸಿನ್ ಬಿಡುಗಡೆಯಾಗುತ್ತದೆ. ಆದರೆ ಇದು ನಿಮ್ಮ ಶ್ರಮದಿಂದ, ಪ್ರಾಮಾಣಿಕ ಪ್ರಯತ್ನದಿಂದ ಬರುತ್ತದೆ, ಅಶುದ್ಧ ಮಾರ್ಗದಿಂದ ಅಲ್ಲ. ಆದ್ದರಿಂದ ಇದರ ಪರಿಣಾಮವು ಹೆಚ್ಚು ಶುದ್ಧ ಮತ್ತು ಶಕ್ತಿಯುತವಾಗಿರುತ್ತದೆ. ಆ ಸಂದರ್ಭದಲ್ಲಿ ಮ್ಯಾಸ್ಟರ್ಬೇಷನ್ ಅಥವಾ ಪಾರ್ನ್ ಕಡೆಗೆ ಹೋಗುವ ಕ್ಷಣಗಳಲ್ಲಿ ನಿಮ್ಮ ಮೆದುಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅಂದ್ರೆ ನೀವು ಆ ವಿಷಯಗಳನ್ನ ನೋಡಲು ಪ್ರಾರಂಭಿಸಿದಾಗ ಇದು ತಪ್ಪು ಎಂಬ ಒಂದು ಅರಿವು ಮೂಡುತ್ತದೆ. ಸ್ನೇಹಿತರೆ, ಪ್ರಾರಂಭದಲ್ಲಿ ನಮ್ಮ ಮೆದುಳು ದುಷ್ಟ ಕಾರ್ಯಗಳ ಕಡೆಗೆ ಪ್ರೇರೇಪಿಸುತ್ತದೆ. ಅಂತಹ ಕ್ಷಣಗಳಲ್ಲಿ ನಮ್ಮೊಳಗಿನ ನಕಾರಾತ್ಮಕ ಭಾವನೆಗಳು ನಿಮ್ಮ ಸಕಾರಾತ್ಮಕ ಯೋಚನೆಗಳಿಗಿಂತ ಹೆಚ್ಚು ಪ್ರಬಲವಾಗಿರುತ್ತವೆ. ಆದರೆ ಇದನ್ನ ನಾವು ಧೈರ್ಯದಿಂದ ಎದುರಿಸಿ ಗೆಲ್ಲಬೇಕು. ಪ್ರತಿ ಬಾರಿ ಆ ಕ್ರಿಯೆಯ ಕಡೆಗೆ ಪ್ರಚೋದನೆ ಆದಾಗ ಅದನ್ನ ತಕ್ಷಣವೇ ಒಂದು ಹೊಸ ಚಟುವಟಿಕೆಯಿಂದ ಬದಲಾಯಿಸುವ ಅಭ್ಯಾಸ ಮಾಡಿಕೊಳ್ಳಬೇಕು. ಪ್ರತಿದಿನ ಅದನ್ನ ತಡೆಯಲು ತೀವ್ರವಾದ ಇಚ್ಛಾಶಕ್ತಿಯನ್ನ ಬೆಳೆಸಿಕೊಳ್ಳಬೇಕು. ಹಂತ 7, ಆಧ್ಯಾತ್ಮಿಕ ಅರಿವಿನಿಂದ ಮೆದುಳನ್ನ ಪುನಃ ರೂಪಿಸಿಕೊಳ್ಳಬೇಕು. ವ್ಯಸನವೆಂದರೆ ಅದು ಒಂದೇ ದಿನದಲ್ಲಿ ನಿಲ್ಲುವ ಅಭ್ಯಾಸವಲ್ಲ. ಅಲ್ಲಿ ತಪ್ಪುಗಳು ಸಂಭವಿಸಬಹುದು, ಆದರೆ ಪ್ರತಿ ತಪ್ಪಿನ ನಂತರ ನಾವು ಇನ್ನೂ ಮುಂದೆ ಹಾಗೆ ಮಾಡೋದಿಲ್ಲ ಎಂದು ಪ್ರಾರ್ಥನೆ ಮಾಡುವುದು ನಮ್ಮ ಹೊಸ ಆರಂಭವಾಗುತ್ತದೆ. ಇದು ಹೊಸ ದಾರಿಯನ್ನ ತೋರಿಸುವ ಶಕ್ತಿಯನ್ನ ನೀಡುತ್ತದೆ. ನಮ್ಮ ನಂಬಿಕೆಯೊಂದಿಗೆ ನಮ್ಮ ಬುದ್ಧಿಯನ್ನ ಪುನಃ ರೂಪಿಸಿಕೊಳ್ಳುವ ಪ್ರಕ್ರಿಯೆಯನ್ನ ಪ್ರಾರಂಭಿಸುತ್ತೇವೆ. ಹಂತ 8, ತೀವ್ರವಾದ ಆಸೆಗಳನ್ನು ನಿಯಂತ್ರಿಸುವುದು ಹೇಗೆ. ಸ್ನೇಹಿತರೆ, ಕೆಲವು ದಿನಗಳಲ್ಲಿ ತೀವ್ರವಾದ ಆಸೆಗಳು ನಮ್ಮ ಮೆದುಳನ್ನ ಆವರಿಸಬಹುದು. ಈ ಸಮಯದಲ್ಲಿ ನಾವು ಹೆಚ್ಚು ಜಾಗರೂಕರಾಗಿರಬೇಕು. ನಮ್ಮ ಪ್ರತಿ ಕ್ರಿಯೆಯ ಬಗ್ಗೆ ಎಚ್ಚರದಿಂದ ಇರಬೇಕು. ಇದರ ಮೊದಲ ಹಂತ ಮನಸ್ಸು ಮತ್ತು ದೇಹವನ್ನ ನಿಶ್ಶಬ್ದಗೊಳಿಸಿ ಒಂದು ಕೋಣೆಯಲ್ಲಿ ಒಬ್ಬರೇ ಕುಳಿತು ಕಣ್ಣು ಮುಚ್ಚಿ ಆ ಶಕ್ತಿಯ ಅಲೆಗಳನ್ನ ಗಮನಿಸಿ. ಈ ಕಡುಬಯಕೆ ನಮಗೆ ಯಾಕೆ ಬರುತ್ತಿದೆ ಎಂದು ನಿಮ್ಮೊಂದಿಗೆ ಸಂವಾದ ಪ್ರಾರಂಭಿಸಿ. ನೀವು ನಿಮ್ಮ ಆಂತರಿಕ ಜಗತ್ತನ್ನ ಎಷ್ಟು ಆಳವಾಗಿ ನೋಡುತ್ತೀರೋ ಅಷ್ಟೇ ಪ್ರಬಲವಾಗಿ ಆ ದುಶ್ಚಕ್ರದ ಬಂಧನಗಳು ಕಳಚಿಬಿಡುತ್ತವೆ. ಶಾಂತವಾಗಿ ಕಣ್ಣು ಮುಚ್ಚಿ 5 ರಿಂದ 10 ನಿಮಿಷಗಳವರೆಗೆ ನಿಧಾನವಾಗಿ ಉಸಿರಾಡಬೇಕು. ಈ ಮೈಂಡ್ಫುಲ್ ಬ್ರೀದಿಂಗ್ ನಿಮ್ಮ ಮೆದುಳಿನ ತೀವ್ರ ಆಲೋಚನೆಗಳನ್ನು ಶಾಂತಗೊಳಿಸುತ್ತದೆ. ಸ್ಥಳವನ್ನ ಬದಲಾಯಿಸಿ. ನೀವು ಕುಳಿತಿರುವ ಸ್ಥಳದಿಂದ ಎದ್ದು ಬೇರೆ ಸ್ಥಳಕ್ಕೆ ಹೋಗಿ
ಅಲ್ಲಿ ಜನ ಇದ್ದರೆ ಅವರ ಮಧ್ಯೆ ಕುಳಿತುಕೊಳ್ಳಿ ಅಥವಾ ಕುಳಿತು ಪುಸ್ತಕ ಓದಿ, ಚಹಾ ಕುಡಿಯಿರಿ, ಯಾರೊಂದಿಗಾದರೂ ಮಾತನಾಡಿ. ನಿಮ್ಮ ಆಸಕ್ತಿಗಳು ಹೆಚ್ಚಾಗಿರುವ ಸ್ಥಳವೇ ನಿಮ್ಮ ದುರ್ಬಲತೆಯ ತಾಣವಾಗಿರುತ್ತದೆ. ಸ್ನೇಹಿತರೆ, ನೀವು ಮನೆಯೊಳಗೆ ಒಂದೇ ಕೋಣೆಯಲ್ಲಿ ಉಳಿದ್ರೆ ಆಸಕ್ತಿಗಳು ನಿಮಗೆ ನಿಲ್ಲದಂತೆ ಕಾಡುತ್ತವೆ. ಅದೇ ನೀವು ಎದ್ದು ಹೊರಗೆ ಹೋಗಿ ಸ್ವಲ್ಪ ನಡೆದು ಬಂದರೆ ಅಥವಾ ಇನ್ನೊಂದು ಕೋಣೆಗೂ ಹೋದ್ರೆ ಸಾಕು, ನಿಮ್ಮ ಮೆದುಳಿಗೆ ಹೊಸ ದಿಕ್ಕು ಸಿಗುತ್ತದೆ. ಸ್ಥಳ ಬದಲಾವಣೆಯು ನಿಮ್ಮ ಮೆದುಳನ್ನ ರೀಸೆಟ್ ಮೋಡ್ಗೆ ಕೊಂಡೊಯ್ಯುತ್ತದೆ. ವೀಕ್ಷಕರೇ, ನಿಶ್ಚಿತ ಸಮಯಗಳು ನಿಮ್ಮ ರಹಸ್ಯ ಶತ್ರುಗಳು. ಒಂದು ಮುಖ್ಯ ವಿಚಾರವೆಂದರೆ 90% ಜನರಿಗೆ ಈ ವ್ಯಸನವು ಒಂದು ನಿಶ್ಚಿತ ಸಮಯದ ದಿನಚರಿಯಾಗಿರುತ್ತದೆ. ಉದಾಹರಣೆಗೆ, ಕೆಲಸಕ್ಕೋಗಿ ಬಂದು ಒಬ್ಬರೇ ಇರುವಾಗ, ನೀವು ಸ್ವಲ್ಪ ಬೇಸರದಿಂದ ಇರುವಾಗ, ರಾತ್ರಿ ಸ್ಕ್ರೋಲ್ ಮಾಡುವಾಗ ಏನಾದರೂ ಪ್ರಚೋದನೆ ಸಿಕ್ಕಾಗ. ಹಾಗಾಗಿ ಆ ನಿರ್ದಿಷ್ಟ ಸಮಯವನ್ನ ಗುರುತಿಸಿ ಅದೇ ಸಮಯದಲ್ಲಿ ನೀವು ನಿಮ್ಮ ಯಾವುದಾದರೂ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಿ. ಆದರೆ ಇದಕ್ಕಿಂತಲೂ ಮುಖ್ಯವಾಗಿ ನಿಮ್ಮನ್ನು ಸದಾ ಯಾವುದಾದ್ರೂ ಒಂದು ಕೆಲಸದಲ್ಲಿ ನಿರತರಾಗಿ ಇಟ್ಕೊಳ್ಳಿ. ಖಾಲಿತನವು ವ್ಯಸನಕ್ಕೆ ಆಹಾರ, ಆದರೆ ಚಟುವಟಿಕೆಗಳು ನಿಮ್ಮ ನಿಯಂತ್ರಣಕ್ಕೆ ಶಕ್ತಿ ನೀಡುತ್ತವೆ. ಸ್ನೇಹಿತರೆ, ನೀವು ಅನೇಕ ಚಲನಚಿತ್ರಗಳನ್ನ ಮತ್ತು ಮೋಟಿವೇಶನಲ್ ವಿಡಿಯೋಗಳನ್ನ ನೋಡುತ್ತಿರುತ್ತೀರಿ. ಎಲ್ಲವೂ ಒಂದೇ ಪಾಠ ಹೇಳುತ್ತವೆ: ನಿಮ್ಮ ಮೆದುಳನ್ನ ನಿಯಂತ್ರಿಸಿ, ಇಲ್ಲದಿದ್ದರೆ ಅದು ನಿಮ್ಮನ್ನ ನಿಯಂತ್ರಿಸುತ್ತದೆ. ಇಲ್ಲಿನ ಚರ್ಚೆಯು ಅದೇ ಆಗಿದೆ. ಒಂದು ವಿಷಯದ ಬಗ್ಗೆ ಅಲ್ಲ, ಬದಲಾಗಿ ಒಂದು ಕ್ರಿಯೆಯ ದಾಸರಾಗಿದ್ದೀರಿ ಎಂಬ ಬಗ್ಗೆ. ಈ ವ್ಯಸನ ಮ್ಯಾಸ್ಟರ್ಬೇಷನ್ ಆಗಿರಬಹುದು, ಪಾರ್ನ್ ಆಗಿರಬಹುದು, ಸಾಮಾಜಿಕ ಮಾಧ್ಯಮ ಅಥವಾ ಕೋಲ್ಡ್ ಡ್ರಿಂಕ್ ಆಗಿರಬಹುದು. ಈಗ ಉದಾಹರಣೆಗೆ, ನಾವು ಕೋಲ್ಡ್ ಡ್ರಿಂಕ್ ಕುಡಿಯುತ್ತೇವೆ, ಹಾಗಂತ ಅದು ನಮ್ಮನ್ನ ನಿಯಂತ್ರಿಸಲು ಸಾಧ್ಯವಿಲ್ಲ. ನಾವೇ ಅದನ್ನ ನಿಯಂತ್ರಿಸುತ್ತೇವೆ. ಸ್ನೇಹಿತರೆ, ಒಂದು ವೇಳೆ ನೀವೆಲ್ಲಾದರೂ ಇಂತಹ ವ್ಯಸನಕ್ಕೊಳಗಾಗಿದ್ದರೆ ಇದು ನಿಮಗೆ ಸರಿಯಾದ ಕ್ಷಣ. ಈ ಕ್ಷಣದಲ್ಲಿ ಅದನ್ನ ಒಪ್ಪಿಕೊಂಡು ಅದರಿಂದ ಹೊರಬರುವ ಪ್ರಯತ್ನ ಮಾಡುವುದು ಬಹಳ ಮುಖ್ಯ. ಒಂದು ವ್ಯಸನವು ಮನಸ್ಸನ್ನ ದುರ್ಬಲಗೊಳಿಸುತ್ತದೆ, ಜೊತೆಗೆ ಅಮೂಲ್ಯ ಸಮಯವನ್ನ, ಸಾಮಾಜಿಕ ಜೀವನವನ್ನ ನಾಶ ಮಾಡುತ್ತದೆ. ಜನರೊಂದಿಗೆ ಮಾತನಾಡುವ ಆಸಕ್ತಿ ಕಳೆದು ಹೋಗುತ್ತದೆ. ಹೀಗೆ ನಿಮ್ಮ ದೈನಂದಿನ ಜೀವನ, ಗಮನ ಮತ್ತು ಉತ್ಪಾದಕತೆ ಎಲ್ಲವೂ ಕುಸಿಯುತ್ತಾ ಹೋಗುತ್ತದೆ. ಪಾರ್ನ್ನಂತಹ ವಿಷಯಗಳು ನಿಮ್ಮ ಮನಸ್ಸಿನಲ್ಲಿ ತಪ್ಪಾದ ನಿರೀಕ್ಷೆಗಳನ್ನ ಹುಟ್ಟುಹಾಕುತ್ತವೆ. ನೀವು ಮುಂದೆ ಮದುವೆಯಾದರೆ ಅಥವಾ ಒಂದು ಸಂಬಂಧದಲ್ಲಿ ತೊಡಗಿಕೊಂಡರೆ ಆ ಅತಿಯಾದ ನಿರೀಕ್ಷೆಗಳು ನಿಮ್ಮ ನೈಜ ಸಂಬಂಧವನ್ನ ಹಾಳು ಮಾಡಬಹುದು. ನಕಲಿ ತೃಪ್ತಿಯ ಆಧಾರದ ಮೇಲೆ ನಿಮ್ಮ ಸಂಗಾತಿಯನ್ನ ನೋಯಿಸಿ ನಿಮ್ಮ ಸಂಬಂಧಗಳು ಧ್ವಂಸವಾಗುವ ಸಾಧ್ಯತೆಯೂ ಇರುತ್ತದೆ. ಯಾವುದೇ ವಿಷಯದ ವ್ಯಸನ ಒಳ್ಳೆಯದಲ್ಲ. ಮೆದುಳು ಹೇಳಿದಂತೆ ಕೇಳುವ ರಿಫ್ಲೆಕ್ಸ್ ಮಷೀನ್ ಆಗಬೇಡಿ. ಒಬ್ಬ ಪ್ರಾಮಾಣಿಕ ಮತ್ತು ಬುದ್ಧಿವಂತ ವ್ಯಕ್ತಿಯಾಗಿ ಈ ವ್ಯಸನದಿಂದ ಹೊರಬರುವುದು ಉತ್ತಮ. ನಿಮ್ಮ ಅನುಭವಗಳನ್ನ ಉತ್ತಮ ಸ್ನೇಹಿತರೊಂದಿಗೆ ಮಾತನಾಡಿ. ಈ ಪ್ರಕ್ರಿಯೆ ಎಷ್ಟು ಮುಕ್ತವಾಗಿರುತ್ತದೆಯೋ ನಿಮ್ಮೊಳಗಿನ ಅಪರಾಧದ ಭಾವನೆ ಅಷ್ಟೇ ಹೊರಬರುತ್ತದೆ. ಸ್ನೇಹಿತರೆ, ಒಂದು ವೇಳೆ ಈ ವ್ಯಸನದ ಸುಳಿಯಲ್ಲಿ ಆಳವಾಗಿ ಸಿಲುಕಿದ್ದರೆ ವೈದ್ಯರ ಸಲಹೆ ಪಡೆಯುವುದು ಉತ್ತಮ ಆಯ್ಕೆ. ಆದರೆ ಮೊದಲು ವೈದ್ಯರ ಬಳಿಯೇ ಹೋಗಬೇಕು ಅಂತೇನಿಲ್ಲ. ನಿಮಗೆ ಯಾರ ಮೇಲೆ ನಂಬಿಕೆ ಇದೆಯೋ ಅವರೊಂದಿಗೆ ಮಾತನಾಡುವುದು ಪ್ರಾರಂಭಿಸಿ. ಅದು ನಿಮ್ಮ ಪೋಷಕರು, ನೀವು ನಂಬುವ ಹಿರಿಯರು ಅಥವಾ ನಿಮ್ಮ ಆಪ್ತ ಸ್ನೇಹಿತರಾಗಿರಬಹುದು. ಅದು ನಿಮ್ಮನ್ನ ದೂರ ತಳ್ಳಬಹುದು ಎಂದು ನೀವು ಭಯ ಪಡಬೇಕಾಗಿಲ್ಲ. ನೀವು ಮನಸ್ಸು ಬಿಚ್ಚಿ ಮಾತನಾಡಿದ್ರೆ ಅವರು ನಿಮ್ಮನ್ನ ಬೆಂಬಲಿಸುತ್ತಾರೆ. ಈ ವ್ಯಸನದಿಂದ ಎಷ್ಟು ಬೇಗ ಹೊರಬರುತ್ತೀರೋ ಅಷ್ಟೇ ಒಳ್ಳೆಯದು. ಸಮಯ ಕಳೆದಂತೆ ಇದರ ಬೇರುಗಳು ಇನ್ನಷ್ಟು ಗಟ್ಟಿಯಾಗುತ್ತವೆ. ಆದರೆ ನೀವು ಈಗಲೇ ಒಂದು ಸಣ್ಣ ಹೆಜ್ಜೆ ಇಟ್ಟರೆ ನಿಮ್ಮ ಜೀವನಕ್ಕೆ ಒಂದು ಹೊಸ ದಿಕ್ಕನ್ನ ನೀಡಬಹುದು. ನಿಮ್ಮ ಮೆದುಳು ನಿಮ್ಮದೇ. ಅದು ನಿಮ್ಮನ್ನ ಏನು ಮಾಡಿಸುತ್ತೆ ಅನ್ನೋದು ಮುಖ್ಯವಲ್ಲ, ಬದಲಿಗೆ ನೀವು ಅದನ್ನ ಯಾವ ದಿಕ್ಕಿಗೆ ಕೊಂಡೊಯ್ಯಬೇಕು ಎಂಬುದು ಮುಖ್ಯ. ಆ ನಿರ್ಧಾರ ನಿಮ್ಮ ಕೈಯಲ್ಲಿದೆ. ನೀವು ನಿಮ್ಮ ಮೆದುಳಿಗೆ ಪುನಃ ಕಲಿಸಿ ನಿಮ್ಮ ಜೀವನವನ್ನ ಮತ್ತೆ ರೂಪಿಸಬಹುದು. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.